ಚಾಕ್ಲೇಟ್ಗೂ ಟೀತಲ್ಲಿ ಹುಳುಕಾಗೋದಕ್ಕೂ ಹೇಗೆ ಮ್ಯಾಮ್ ಅದು ಸಂಬಂಧ ಅದು? ಸೊ ದಿಸ್ ಇಸ್ ಅನದರ್ ಮಿತ್ ಆ್ಯಕ್ಚುಲಿ, ವೆರಿನ್ ಚಾಕ್ಲೇಟ್ ತಿಂದರೆ ಹಲ್ಲು ಹುಳುಕಾಗುತ್ತೆ. ಇಟ್ಸ್ ನಾಟ್ ರಿಯಲಿ ದ್ಯಾಟ್. ಇಟ್ಸ್ ನಾಟ್ ರಿಯಲಿ ದ್ಯಾಟ್. ಇಟ್ಸ್ ಬೇಸಿಕ್ಲಿ ದ ಫುಡ್ ರಿಟೈನಿಂಗ್ ಆನ್ ಯೋರ್ ಟೀತ್. ಏನೇ ಯಾವುದೇ ಫುಡ್ ಇದ್ರು. ಓಕೆ. ಗ್ಲೂಕೋಸ್ ಬಿಸ್ಕೆಟ್ಸ್ ಇಂದ ಹಿಡಿದು ದೀಸ್ ಚಾಕ್ಲೇಟ್ಸ್ ಅಂಡ್ ದೆನ್ ಈವನ್ ನೀವು ಊಟ ಮಾಡ್ತೀವಿ, ನಾವು ಅನ್ನ ಊಟ ಮಾಡ್ತೀವಿ, ಮೊಸರನ್ನ ರಾತ್ರಿ ತಿಂದು ಮಲ್ಕೋತೀವಿ. ದ ಮೊಮೆಂಟ್ ಇಟ್ ಇಸ್ ನಾಟ್ ಕ್ಲೀನ್, ಇಟ್ ಇಸ್ ನಾಟ್ ರಿನ್ಸ್ಡ್, ಇಟ್ಸ್ ನಾಟ್ ಥರೋಲಿ ವಾಶ್ಡ್, ದೆನ್ ಇಟ್ ಈಸ್ ಗೋಯಿಂಗ್ ಟು ಕಾಸ್ ಕ್ಯಾವಿಟೀಸ್. ಎಸ್. ಸೊ ರಾತ್ರಿ ಬ್ರಷ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಚಿಕ್ಕ ವಯಸ್ಸಲ್ಲೇ ನಾವು ಹಾಕ್ಬಿಡ್ಬೇಕಾಗತ್ತೆ ಮಕ್ಕಳಿಗೆ. ಸೊ ಅಲ್ಲಿ ಹುಳುಕು ಆಗುತ್ತೆ ಅಂದ್ರೆ ಎಲ್ಲಿಂದ ಬರುತ್ತೆ ಹುಳ? ಅದು ಬಾಯಿ ಒಳಗಡೆ ಹಲ್ಲು ಒಳಗಡೆ ಎಲ್ಲಿಂದ ಬರುತ್ತೆ? Yes, I'll tell you about it. So there are good bacteria and bad bacteria in our mouth. So ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗಿರುತ್ತೆ. ದಿಸ್ ಇಸ್ ಅವರ್ ಓರಲ್ ಮೈಕ್ರೋಬಯೋಟಾ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ, ಅದು ಇರಲೇಬೇಕು. ಲಾಟ್ ಆಫ್ ಗುಡ್ ಥಿಂಗ್ಸ್ ದ್ಯಾಟ್ ಇಟ್ ಡಸ್. ಸ್ಟ್ರೆಪ್ಟೋಕಾಕಸ್ ಸಲೈವೇರಿಯಸ್ ಅಂತ ಆಗಬಹುದು, ಅದೆಲ್ಲ it is needed to maintain the pH of our the oral cavity. Adhe kelavu bad bacteria, they grow when this good bacteria, the immune, other good bacteria ಕಮ್ಮಿ ಆಯಿತು ಅಂತಂದ್ರೆ these will pick up. So the moment the food retains on the teeth, there is acidic environment that is created by these bacteria. So adu create ಆಯಿತು ಅಂದ್ರೆ they start demineralizing. ಹಲ್ಲಲ್ಲಿ ಮಿನರಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕರ್ಕೊಂಡು ಹೋಗಿ hollow agi, it becomes a cavity. That is a cavity. So you must be imagining, okay, cavity is something like which is brown or totally black ಆಗಿರುವಂತ ಹಲ್ಲು. No, cavity is even white color agunu ad ಕಾಣಿಸುತ್ತೆ. That is like the first step in the cavity. Whitish discoloration that you see on the enamel, that is also a cavity. That has to be taken care. ಅದರಲ್ಲಿ ಮತ್ತೆ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಬಂದಾಗ ಕರ್ಕೊಂಡು ಬರಬೇಕು. ಅವಾಗ ವಿ ಟೆಲ್ ದೆಮ್, ಓಕೆ ಇದೆಲ್ಲ ಹುಡುಕಕ್ಕೆ ಹೋಗ್ತಾ ಇದೆ, ಸೊ ಅದಕ್ಕೆ ಫ್ಲೋರೈಡ್ ಜೆಲ್ ಅಪ್ಲಿಕೇಶನ್ ಆ ಥರ ಎಲ್ಲ ಬರುತ್ತೆ. ವೆರಿನ್ ವಿ ಡೂ ದಿಸ್ ಪೀರಿಯಾಡಿಕಲಿ ಒನ್ಸ್ ಇನ್ 3 months. ಸೊ that forms a protective anti-cavity coating over the teeth. Fluoride gel application, that's very important. ಅದನ್ನ ರೆಗ್ಯುಲರ್ ಆಗಿ ಮಾಡಿಸ್ಕೋತಾ ಇದ್ರೆ ಅವಾಗ ಚಾಕ್ಲೇಟು ತಿನ್ಬೋದು. ಸೂಪರ್. ಬಟ್ ಆಫ್ ಕೋರ್ಸ್ ಚಾಕ್ಲೇಟ್ ತಿಂದಾದ್ಮೇಲೆ ಬ್ರಷ್ ಮಾಡಬೇಕು. ಇದಿದೆ, ಓಕೆ ಐ ಡೋಂಟ್ ಹ್ಯಾವ್ ಟು ಬ್ರಷ್ ಮೈ ಟೀತ್, ಅದೆಲ್ಲ ಸುಳ್ಳು. ಸೊ ಎಸ್, ದೆನ್ ಕಮಿಂಗ್ ಟು ದ ಅದರ್ ಓರಲ್ ಹೈಜೀನ್ ಅಂಡ್ ದ ಮೇಂಟೆನೆನ್ಸ್ ಪಾರ್ಟ್ ಹೇಳಬೇಕು ಅಂತಂದ್ರೆ the brushing technique ಹೇಳ್ಬೇಕಂದ್ರೆ, so that is very very important. Not all of us know the right way of brushing. ಒಂದ್ಸಲ ಹೇಳೇ ಬಿಡ್ತೀನಿ. ಗಸ 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 ತಿಕ್ಬಿಡ್ತಾರೆ. ಎಕ್ಸಾಕ್ಟ್ಲಿ, ಗಸ ಗಸ ಅಂತ ಹಾಕಿ ಅದೊಂದು ಬಾಡಿ ಮಸಲ್ ಮೆಮೊರಿ ಬಿಲ್ಡಪ್ ಆಗೋಗಿರುತ್ತೆ. ಹಾಕಿ ಎಲ್ಲೋ ಇವತ್ತು ಏನ್ ಮಾಡೋದು, ಏನೇನು ಎಕ್ಸಾಕ್ಟ್ಲಿ ಹೋಗ್ತಾ ಇರತ್ತೆ. 2 ನಿಮಿಷ ಆಯ್ತು, ಅಮ್ಮ ಬ್ರಷಿಂಗ್ ಡನ್ ಅಂತ ಅನ್ಕೊಂಡ್ ಬಂದ್ಬಿಡ್ತಾರೆ. ಸೊ ದೇರ್ ಆರ್ ಪರ್ಟಿಕ್ಯುಲರ್ ವೇಸ್ ವೆರಿನ್ ಇವಾಗ ಪೇರೆಂಟ್ಸ್ ನಾವು ಸೂಪರ್ವೈಸ್ ಮಾಡ್ಬೇಕಾಗತ್ತೆ ಮಕ್ಕಳಿಗೆ ಕರೆಕ್ಟ್ ವೇನಲ್ಲಿ ಬ್ರಷ್ ಮಾಡ್ತಾ ಇದಾರ, ಒಳಗಡೆ ಎಲ್ಲ ತಿಕ್ಕೋತಾ ಇದಾರ ಅಂತ. ಸೊ ಕ್ವಿಕ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಬೇಸಿಕಲಿ ದ ಸರ್ಕ್ಯುಲರ್ ಮೋಷನ್ ಸ್ವಲ್ಪ ಓಪನ್ ಇಟ್ಕೊಂಡು, ಇಟ್ಸ್ ಅ ಸರ್ಕ್ಯುಲರ್ ಮೋಷನ್ಸ್ ಅಲ್ಲಿ ಒಂದು 10 to 15 times ಅಷ್ಟು ಇಲ್ಲಿ ಮಾಡಬೇಕು. ಆ್ಯಂಡ್ ದೆನ್ ಆನ್ ಐದರ್ ಸೈಡ್ಸ್, ಓಕೆ, ದೆನ್ ದೀಸ್ ಫ್ರಂಟಲ್ ಸರ್ಫೇಸಸ್ ಆರ್ ಆಲ್ ಡನ್. ಆಮೇಲೆ ಬಾಯಿ ಓಪನ್ ಮಾಡಬೇಕು. ಸಿ ದಿಸ್ ಪಾರ್ಟ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಇನ್ ಕೀಪಿಂಗ್ ದ ಹೈಜೀನ್ ವೆಲ್, ಬಿಕಾಸ್ ಇಲ್ಲಿ ನಮ್ಮ ಸಲೈವರಿ ಡಕ್ಟ್ಸ್ ಓಪನ್ ಆಗುತ್ತೆ ಈ ಭಾಗದಲ್ಲಿ, ಟಂಗ್ಕ್ಕಿಂತ ಕೆಳಗೆ. ಸೊ ಹಾಗಾಗಿ ಇಲ್ಲಿ ಲಾಟ್ಸ್ ಆಫ್ ಮಿನರಲ್ಸ್ ದೇ ಗೆಟ್ ಲೋಡೆಡ್. ಸೊ ಬಿಕಾಸ್ ಆಫ್ ವಿಚ್ ಇಲ್ಲಿ ಯಾವಾಗಲೂ ಕೆಳಗಡೆಯಿಂದ ಫಾರ್ ಲೋವರ್ ಟೀತ್ ಇಟ್ ಇಸ್ ಬೇಸಿಕ್ಲಿ ಫ್ರಮ್ ದ ಜಿಂಜೈವಲ್ ಲೈನ್ ಟು ಅಬವ್. ದಿಸ್ ಇಸ್ ದ ರೈಟ್ ವೇ ಆಫ್ ಬ್ರಷಿಂಗ್. ಹಲ್ಲಿ ಹೀಗೆ ಇದ್ರೆ ಬ್ರಷಿಂಗ್ ಮಾಡೋದು ಕಷ್ಟ ಆಗುತ್ತೆ. ಐ ಟೋಟ್ಲಿ ಅಗ್ರಿ. ಸೊ ವೈ ಡೋಂಟ್ ಯು ಜಸ್ಟ್ tilt our head so that our lower teeth becomes parallel to the ground, and then brush it all off. That becomes easier. Okay. Yes. And similarly, even for the upper teeth, gum line in the ಕೆಳಗಡೆ, the inner surfaces ನೆಗ್ಲೆಕ್ಟ್ ಮಾಡಲೇಬಾರ್ದು. ಅಲ್ಲೆಲ್ಲ ತುಂಬಾನೇ ಕೊಳೆ ಕುತ್ಕೊಂಡಿರುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಕ್ಲೀನ್ಡ್ ಥರೋಲಿ ವೆಲ್. ಆ್ಯಂಡ್ ಏನು ಮಿಸ್ ಮಾಡಬಾರ್ದು, ಇಲ್ಲೇನಿರುತ್ತೆ ಟಂಗ್. ಎಕ್ಸಾಕ್ಟ್ಲಿ. ಸೊ ಟಂಗ್ ಬ್ರಷ್ ಮಾಡಲೇಬೇಕು. ದೇ ಕಮ್ ಅಪ್ ವಿತ್ ಲಾಟ್ ಆಫ್ ಕ್ವೆಶನ್ಸ್ ವೆದರ್ ಟಂಗ್ ಕ್ಲೀನರೇ ಬೇಕಾ ಅಥವಾ ಬ್ರಷ್ ಬ್ಯಾಕ್ ಸೈಡ್ ಎಲ್ಲ ಬರುತ್ತಲ್ಲ, ದೋಸ್ ಆರ್ ಆಲ್ ಮಾರ್ಕೆಟಿಂಗ್ ಗಿಮಿಕ್ಸ್. ಜಸ್ಟ್ ದೀಸ್ ದ ವೆರಿ ಸೇಮ್ ಬ್ರಿಸಲ್ಸ್ ವಿಲ್ ಹೆಲ್ಪ್ ಇನ್ ಕ್ಲಿಯರಿಂಗ್ ಆಫ್ ದ
ಟಂಗ್ ಆಸ್ ವೆಲ್. ಲಾಟ್ ಆಫ್ ಬ್ಯಾಕ್ಟೀರಿಯಾ ಗೆಟ್ಸ್ ಡೆಪಾಸಿಟೆಡ್ ಈವನ್ ಆನ್ ದ ಟಂಗ್. ಸೊ ಬೆಳಿಗ್ಗೆ ಬ್ರಷ್ ಮಾಡ್ತಿರೋ ಬಿಡ್ತಿರೋ, ರಾತ್ರಿ ಅಂತೂ ಬ್ರಷ್ ಮಾಡಲೇಬೇಕು. ಸೊ ಇಟ್ಸ್ ಲೈಕ್ ಲೈಕ್ ದಿಸ್ ದ ನೈಟ್ ಬ್ರಷಿಂಗ್ ಇಸ್ ಫಾರ್ ಯು ಅಲೋನ್, ಬೆಳಿಗ್ಗೆ ಬ್ರಷಿಂಗ್ ಇಸ್ ಫಾರ್ ದ ವರ್ಲ್ಡ್. Oh, like that. To maintain. Okay, got it. ಸೊ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ರಾತ್ರಿ ಹೊತ್ತು ಬ್ರಷ್ ಮಾಡೋದು ನಮ್ಮ ಹಲ್ಲು ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕೆ. Okay, super.